ಅಲ್ಲ ಇವಳು ಇನ್ನ ಇಲ್ಲೇ ಇದ್ದಾಳಲ್ಲ ಇವಳು. ಆ ಹುಡುಗ ನೋಡಿದ್ರೆ ಅಲ್ಲಿ ಕಾಯ್ತಾ ಕೂತಿತೆ ಕೂಲಿಯಾರು ಬರ್ತಾರ ಹೆಂಗ ಅಂತೇಳಿ. ನೋಡಿದ್ರು ಇವಳು ಪಟನೆ ಕೂಲಿಯಾರನ್ನ ಕರ್ಕೊಂಡು ಹೋಗೋದು ಬಿಟ್ಟು ಇನ್ನ ಇಲ್ಲೇ ನೋಡ್ತಾ ನಿಂತಿದ್ದಾಳಪ್ಪ ಏನ್ನ ಕಾಣೆ. ಹಿಂಗಾದ್ರೆ ಕೂಲಿಯಾರ್ ಕರೀತಾರೆ ಇವ್ರನ್ನ. ಅಲ್ ಕಡೆ ಕೂಲಿಗೆ ಹೋಗಕ್ಕೆ ಇನ್ನು ಒತ್ತಾಗಿಲ್ವೇನೆ ನಿಮಗೆ? ಆ ರಾಮಣ್ಣ ನನಗೆ ಫೋನ್ ಮಾಡಿಸೈತಿ, ಎಲ್ಲಿ ಬೋರಾಜ ಊಟತ್ತಾದ್ರು ಕೂಲಿಯಾರೇ ಬಂದಿಲ್ಲ, ನೀನು ಹೇಳಿದ್ಯಾ ಇಲ್ವಾ ಬೋರಾಜ ಅಂತೇಳಿ. ನನಗೆ ಫೋನ್ ಮಾಡಿಸೈತೆ, ನೀವಿನ್ನು ಹೋಗ್ದಂಗೆ ಇಲ್ಲೇ ಕೂತಿದ್ರಲ್ಲ ನೀವು. ಹೋಗತ್ತಲ್ವೇನೆ, ಟೈಮ್ ಇಲ್ವಾ ಅಲ್ಲಯ್ಯ? ಏ ಒತ್ತಾಯ್ತು ಕಣಜ, ನೋಡಿದ್ರಿ ಲಕ್ಷ್ಮಕ್ಕನುವೆ ನ್ಯಾತ್ರನುವೆ ಊಟತ್ತಾದ್ರು ಬಂದಲ್ವಪ್ಪ. ಅವ್ರನ್ನೇ ನೋಡ್ಕೊಂಡು ನುಂಗ್ತಿದ್ದೀನಿ. ನೋಡಂತ ಹೋಗ್ತಿ ಕಣಂತ ಹೆಚ್ಚು ಕಮ್ಮಿ ಅವು. ಅಲ್ಲ ಕಣೆ, ನೀನು ಏಳು ನೇರ್ಪಾಗಿ ಹೇಳಿ ಬರ್ಬಾರ್ದೇನೆ. 7 ಗಂಟೆ ಹೊತ್ತಿಗೆ ಹೋಗ್ಬೇಕು ಅವತ್ತು ಆಟೋತಕ್ಕೆ. ಬಿರ್ನ ಬಂದ್ಬಿಡ್ರಮ್ಮ ಬಿಸ್ಲತ್ತುತ್ತೆ ಅಂತ ಹೇಳೋದು ಬಿಟ್ಟು ನೀನು ಏನಂತ ಹೇಳಿ ಬಂದೆ ನೀನು? ನೋಡಿದ್ರೆ ಆ ಹುಡುಗ ಅಲ್ಲಿ ಕಾಯ್ತಾ ಕೂತಿತಿ. ಬಿಸ್ಲತ್ ಬಿಡುತ್ತೆ ಕಣಜ, 1-2 ಗಂಟೆ ತನಕ ಕೂಲಿ ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ರೆ ಊಟತ್ತಾದ್ರು ಬಂದಿಲ್ಲ. ನೀನು ನೇರ್ಪಾಗಿ ಹೇಳಿಲ್ ಕಣಜ ಅಂತ ಹೇಳಿ ನನಗೆ ಕೂಗಾಡ್ತಿತ್ತ ಹುಡುಗ. ಇಲ್ಕಂತ ತಗೊಳಜೋ, ಹೆಚ್ಚು ಕಮ್ಮಿ ಹೋಗಿ ಕೂಲಿ ಮಾಡ್ಕೊಟ್ಕೋತಿತ್ತಾಗ. 2 ಗಂಟೆಗೆ ಅಂದ್ರೆ 2 ಗಂಟೆಗೆ ಕೈ ಬಿಡಲ್ ಕಣಂತೆ. ಹೆಚ್ಚು ಕಮ್ಮಿ ಒಂದು 3 ಗಂಟೆ 3:30 ತನಕ ಮಾಡ್ಬತ್ತಿಕಂತ ತಗೊಳಜ. ಇನ್ನೇನು ಹೋಗೋದೇ ಲೇಟಾಗಿ ಹೋಗ್ತಿದೀವಿ, ಹೆಚ್ಚು ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ಸರಿ ಆಗ್ತ ಕೂಲಿಯ. ಒಂದು 3 ಗಂಟೆ ತನಕ ಮಾಡ್ಬತ್ತಿ ಕಣಂತಾಗ, ನೀನು ತಲೆ ಕೆಡ್ಸ್ಕೊಬೇಡ ಅದ್ರ ಬಗೆಗೆ. ಸರಿ ಮತ್ತೆ 2 ಗಂಟೆಗೆ ಕೈ ಬಿಟ್ಟು ಬಂದ್ಬಿಟ್ಟಾರ. 3 ಗಂಟೆ 3:30 ತನಕನಾರವ ಮಾಡಿ ಮತ್ತೆ. ಪೂರಿ ಖಾರ ಬಾಳೆಹಣ್ಣು ಅಂತ ತರಕ್ಕೆ ಒಳದನಿ. ಇನ್ನೇನು ಬೆಳಗ್ಗೆ ಊಟವ ನೀವೇ ತಿನ್ಕೊಂಡು ಹೋಗಿ. ಮಧ್ಯಾಹ್ನಕ್ಕೆ ಪೂರಿ ಖಾರ ತಂದು ಕೊಡ್ತಾನೆ. ಇನ್ನೇನು 3 ಗಂಟೆಗೆಲ್ಲ ಬಂದ್ಬಿಡ್ತೀರಲ್ಲ, ಮನೆಗೆ ಉಣ್ಕೊಬೋದು ಕಣಂತಿ. ಸರಿ ಕಂತ ಆಳಜ. ಇನ್ನೇನೆಲ್ಲ ಪೂರಿ ಖಾರನೇ ಆಟೆಲ್ ಕೊಡೋದು ಮಧ್ಯಾಹ್ನ ಊಟಕ್ಕೆ. ಇನ್ನೇನು ಬೆಳಗ್ಗೆಗೆಲ್ಲ ನಾವೇ ಬಾಕ್ಸ್ ತಗೊಂಡು ಹೋಗ್ತೀವಿ ಕಣಂತಾಗ. ನಾನು ಒಂಚೂರು ಪುಳಿಯೋಗರೆ ಮಾಡ್ಕೊಟ್ಟತ್ತು, ಆ ಪುಳಿಯೋಗರೆ ಬಾಕ್ಸ್ ಹಾಕೊಂಡು ಬರೀ ಆ ಒಕ್ಕಲೇನೆ ಅಂತ ನೋಡಿ ಅಲ್ಲೇ ಊಟ ಮಾಡ್ಕೊಂಡಿದ್ದಾಗ. ಹೋಗಿ ಆ ಲಕ್ಷ್ಮಕ್ಕ ಇನ್ನು ಯೋನ್ ಮಾಡ್ತಿದ್ದಾಳ ಯಾನ ಅವ್ರ ಮಂತಕ್ಕೆ ಹೋಗಿದ್ದು ಅವಳು ಕರ್ಕೊಂಡ್ ಬರೋಗತ್ಲಾಗಿ. ಟೈಮ್ ಆದ್ರೆ ಸರಿ ಆಗ್ತೇನೆ. ಬಿಸ್ಲು ನತ್ತಿ ಮ್ಯಾಕ್ ಬಂದ್ಮೇಕೆ ಹೊಲ್ದಾಗೆ ಕೂಲಿ ಮಾಡಕ್ಕಾಗ್ತೆ ಅನ್ಕೊಂಡ್ರ. ನಾಡಿ ಬಿಸ್ಲು ಹೊಡಿತಾ ಕೂತೈತಿ. ಮಂಜಿಯ ಹಿಂಗಾಸೆ ಬಾರಮ್ಮ ಅಂತ ಹೇಳ್ಬಿಟ್ಟು ನೀನು ನೇತ್ರ ಸುಧಾ ಎಲ್ಲ ಹಂಗಾಸೆ ಬೊರಗಿ ಹತ್ಲಾಗಿ ಇನ್ನೇನು ಮಾಡ್ತೀಯ? ಒಮ್ಮಿನೇನು ಒಲ್ಡಲ್ ಕಣಂತ ಹೋಗಿ ಬಿರ್ಭೂಮಿ ಇನ್ನು ಏನೇನು ಕೆಲಸ ಮಾಡ್ತಾ ಕೂತಿತ್ತ ಏನ ಹತ್ಲಾಗಿ. ಸರಿ ಕಣಜ್ಜ, ನೀನ್ ಹೇಳೋದುವೆ ಸರಿನೇ ಕಣ ತಗ ಹತ್ಲಾಗಿ. ಅವಳಿನ್ನೇನು ಯೋಟತ್ತಾದ್ರೂ ಮನೆ ಬಿಟ್ಟೆ ಹೊಲ್ಡಲ್ಲ. ಕೂಲಿಗೆ ಮಾತ್ರ ಪಟ್ಟ ಅಂತ ಒಪ್ಕೊಂಡ್ಬಿಡ್ತಾಳೆ. ಬೇಗ ಬಂದು ಕೂಲಿ ಮುಗಿಸ್ಕೊಂಡು ಹೋಗೋಣ ಅನ್ನಂಗೆ ಅಲ್ಲ ಅವಳು ಆ ಲಕ್ಷ್ಮಕ್ಕ. ಗಂಡ ಹೆಂಡತಿ ಇಬ್ರು ಅಂತಾರೆ ಆಗಿದಾರ ಅವರು. ಇನ್ನೇನ್ ಮಾಡಂತ ಗಾತ್ಲಾಗಿ ಅವ್ರ ಬಂತ ಆಸೆ ಹೋಗಿ ಅವಳನ್ನ ಕರ್ಕೊಂಡು ಹಂಗೆ ತೋಟ ತಕ್ಕ ಹೋಗ್ತೀನಿ. ಮಂಜಿ ಹಿಂಗಾಸ್ ಬರ್ರಿ ಹೋಗ್ತೀನಿ. ಮಂಜಿ ಮಂಜಿ ಒಂದಿಟ್ಟು ಬಾರಮ್ಮ ಇಲ್ಲ ಆಚೆಗೆ. ಅತ್ತೆ ಯಾಕತ್ತೆ ಕೂಗುದ್ರಲ್ಲ? ಕೂಲಿಗೆ ಒತ್ತಾಗೈತೆ ಊಟತ್ತಾದ್ರವೇ ಈ ಲಕ್ಷ್ಮಿವೇ ನೇತ್ರನು ಬರ್ಲುವಲ್ಲಮ್ಮ. ನಾನು ಅತ್ಲಾಗ ಅವ್ರ ಮಂತಕ್ಕ ಆಸೆ ಹೋಗಿ ಕರ್ಕೊಂಬರೋಣ ಹೆಂಗೆ ಅಂತೇಳಿ ನಿನ್ನ ಕೇಳೋಣ ಅಂತೇಳಿ ಕರ್ದೆ ಕಣಮ್ಮ ಅತ್ಲಾಗಿ. ಹ್ಞೂ ಕಣತ್ತೆ, ಹೋಗಿದ್ದು ಅತ್ತಗೆ ಹಂಗಾಸೆ ಆ ಕವಲೆ ಏರಿ ಐತಲ್ಲ, ಆ ಕವಲೆ ಏರಿ ಮೇಕೆ ಬರೋಗಿ ನೀವು. ನಾನು ಹಿಂಗಾಸೆ ಬತ್ತೀನಿ ಅಂತ ಇನ್ನೇನು ಮಾಡೋಣ. ಈ ಲಕ್ಷ್ಮಕ್ಕ ಯೋಟತ್ತಾದ್ರೂ ಒಳ್ಳಲ್ಲ. ಅಲ್ಲಿ 7:15 ಆಗ ಬಂದದ್ ಕಣತ್ತೆ. ಆ ರಾಮಣ್ಣ ಸುಮ್ಮನಾದತ್ತ. ನೋಡಿದ್ರೆ ಬಿಸಿಲು ನೋಡಿದ್ರೆ ಈ ನಾಡಿ ಜೋರಾಗಿ ಬತ್ತೈತೆ. ನಡ್ರಿ ಲಕ್ಷ್ಮಕ್ಕನು ನೇತ್ರನು ಕರ್ಕೊಂಡು ಹಂಗಾಸ್ ಬರೋಗಿ ನಾನು ಒಂಚೂರು ಪಾಪಂಗ್ ಬಾಕ್ಸಿಗೆ ಊಟ ಹಾಕ್ಬಿಟ್ಟು ನಾನು ಹಿಂಗಾಸ್ ಬಂದನಂತೆ. ಮಾವಯ್ಯ ನಿಮ್ಗೆ ರಾಗಿ ಮುದ್ದೆ ಮಾಡಿ ಹುಳಿಕಾಳು ಉಪ್ಸಾರು ಮಾಡಿದ್ದೀನಿ. ಆಮೇಕಿಂದ ಹಾಕೊಂಡು ಊಟ ಮಾಡ್ಬಿಡಿ ಮತ್ತೆ. ಊಟ ಮಾಡ್ದಂಗೆ ಅತ್ಲ ಕಡಿಕಾರ ಓದಿರಕ್ಕಂಡ್ ಮಾವಯ್ಯ ಅಲ್ಲೇ ಒತ್ತಾಯ್ತೆ. ನಾನು ಅತ್ಲಾಗ ಹೊಂಟು ಬಿಡ್ತೀನಿ. ಮಗಿ ಬಾಕ್ಸಿಗೆ ಒಂಚೂರು ತಿಂಡಿ ಹಾಕಿ ಇಟ್ಬಿಟ್ಟು ಹೋಗ್ತೀನಿ ಕಣ್ ಮಾವಯ್ಯ. ಸರಿ ಆತು ಹೋಗ್ರಮ್ಮ. ನನ್ನ ಊಟಕ್ಕೆ ನೀವು ತಲೆ ಕೆಡ್ಸ್ಕೊಬೇಡಿ. ಪಟ ಹೋಗ್ರಮ್ಮ. ಅವನು ತ್ವಾಡ್ತಾಗೆ ಕಾಯ್ತಾ ಕೂತದೆ ಅನ್ಕೊಂಡ್ರಮ್ಮ. ಊಟತ್ತಾದ್ರು ಕೂಲಿಯರ್ ಬಂದಿಲ್ವಲ್ಲ ಬೋರಾಜ ಅಂತೇಳಿ ಫೋನ್ ಮಾಡಿ ನನ್ನ ಜೊತೆ ಕೂಗಾಡ್ತಿದ್ದಾನೆ. ಬಿರ್ಬಿನ್ ಹೋಗಿ ಒಂದು ಹೆಚ್ಚು ಕಮ್ಮಿ ಕೂಲಿ ಮಾಡ್ಕೊಟ್ಟು ಬರ್ರಮ್ಮ ಅತ್ಲಾಗಿ. ಮತ್ತೆ 2 ಗಂಟೆಗೆ ಕೈ ಬಿಟ್ಬಿಟ್ಟಿರ. ನಾನು ಒತ್ತಿ ಹೇಳ್ತಿದ್ದೀನಿ ಮತ್ತೆ. ಒಂದು 3 ಗಂಟೆ 3:30 ತನಕ ಹೆಂಗ ಹೆಚ್ಚು ಕಮ್ಮಿ ಕೂಲಿ ಮಾಡ್ಕೊಟ್ಟು ಬನ್ನಿ ಮತ್ತೆ. ಆ ಲಕ್ಷ್ಮಕ್ಕನ ಮಾತು ಕೇಳ್ಕೊಂಡು ನೀವು 2 ಗಂಟೆಗೆ ಬಂದ್ರಿ ಅಂದ್ರೆ ಇನ್ನೊಂದು ಮಾತ್ರಕ್ಕೆ ಕೂಲಿ ಗಿಲಿ ಕರಿಯಲ್ ಮತ್ತ ಅವನು. ಇಲ್ಕಂತ ಆಳಜ ಅದನ್ನೇ 7 ಸಲ ಹೇಳ್ತೀಯ. 3:30 ತನಕ ಮಾಡ್ಕೊಟ್ಟು ಬರ್ತೀವಿ ಕಣಂತಾಗ. ಹೋಗೋ ಹೊತ್ತಿಗೆ 8 ಗಂಟೆ ಆಗುತ್ತೆ. ನಾವು 3:30 ತನಕ ಕೂಲಿ ಮಾಡಲ್ಲ ಅಂದ್ರೆ ಸರಿ ಆಗುತ್ತೆ ನಜ್ಜ. 3:30 ತನಕ ಕೂಲಿ ಮಾಡ್ಕೊಂಡು ಮನೆಗೂ ಒಂದಿಟ್ಟು ಕಡ್ಲ ಸೊಪ್ಪು ತಗೊಂಡ್ ಬರ್ತಿತ್ತಾಗ. ಸರಿ ಆಯ್ತು ಕಣ್ರಮ್ಮ. ನೀವು ಬಿರ್ಬಿರ್ ಹೋಗಿ ನನಗೊಂಚೂರು ಶಂಕರು ತವ ಕೆಲ್ಸ ಐತಿ. ಹೋಗಿ ಮಾತಾಡ್ಕೊಂಡು ಬರ್ತೀನಿ ಏನು ಎಂತು ಅಂತೇಳಿ ಕೇಳ್ಕೊಂಡು. ಅದೇ ಸಂಕ್ರಾಂತಿ ಹಬ್ಬಕ್ಕೆ ಮರಿ ಕುಯ್ಕೊಡಕ್ಕೆ ಏನು ಮಾಡ್ತಾನೆ ಏನು ಅಂತೇಳಿ ಕೇಳ್ಕೊಂಡಿದ್ದು ಬರ್ತೀನಿ ನಾನು. ಸರಿ ಅಲ್ಕಣಜ ಬಿಸ್ಲಲ್ಲಿ ಯಾಕಂತ ತಿರ್ಗಕ್ ಹೋಗ್ತೀಯ? ಏನು ಕೆಲ್ಸ ಇಲ್ಲ ಅಂದ್ಮೇಕೆ ಜಗ್ಲಿ ಮೇಕ ಒಂದು ದಿಂಬಾಕ ಮಂಕಣ ನೋಡು. ಇನ್ನ ಸಂಕ್ರಾಂತಿ ಹಬ್ಬ 8 ದಿನ ಐತೆ. ಆಗ ಈಗಲೇ ಹೋಗ್ತಿದ್ದೀನಿ ಮರಿ ಕುಯ್ಯಕ್ಕೆ ಕೇಳಕ್ಕೆ ಅಂತೇಳದ ನೀನು. ಸುಮ್ಮನೆ ಇರಕ್ಕೇಳ ಅನ್ಸುತ್ತಲ್ಲ ನಿನ್ ಕಾಲ್ಗಳು. ಆ ಶಂಕರ ಸರಿ ಇಲ್ಲ ಕಣೆ ಅವನು. ಅಕ್ಕಪಕ್ಕದಾಗ ಎಲ್ಲಾರ ಒಪ್ಕೊಂಡ್ಬಿಟ್ಟಿರ್ತಾನೆ. ಹಾಗೆ ಏನು ಮಾಡ್ತೀಯ? ನೋಡಿದ್ರೆ ಅರ್ಧ ಜನ ನನಗೆ ಒಂದು 2 kg ಕೊಡು 3 kg ಕೊಡು ಅಂತ ಹೇಳಿ ಅಲ್ಲೇ ಬರ್ಸಿದವ್ರು ನೋಡಿದ್ರೆ
ನಮ್ಮ ಊರಿನ ಜನ ಎಲ್ಲ ಬರ್ಸಿದಾರ ಕಣೆ, ನಂಗೆ ಈಟಿಟ್ಟು KG ಬೇಕಂಡು ಬೋರಜ್ಜ, ಮತ್ತೆ ಯಾರಿಗಾರ ಒಪ್ಕೊಂಬಿಟ್ಟಿ ನೀನು ಅಂತೇಳಿ. ನೋಡಿದ್ರೆ ಅವ್ರಿಗೆ ಮರಿ ಕೊಡ್ದಂಗೆ ಮಟನ್ ಕೊಡ್ದಂಗೆ ಇವನು ಅಕ್ಕಪಕ್ಕದ ಊರಿಗೆ ಹೋಗಿ ಮರಿ ಕಡಿಯಕ್ಕೆ ಹೋಗ್ಬಿಟ್ರೆ ನಾನು ಏನೇ ಮಾಡೋಣ? ಆಮೇಲೆ ಯಾರನ್ನೂ ಕರ್ಕೊಂಬಂದು ಮರಿ ಸೂಸಿ ಪಾಲಾಕ್ಸರ್ ಹೇಳು ಮತ್ತೆ. ಅದಕ್ಕೆ ಹೇಳಿ ಈಗಲೇ ಒಂದು ಮಾತು ಹೇಳು ಬಂದ್ಬಿಟ್ರೆ ಅವ್ನು ಯಾವಾಗ್ಲಾರ ಬಂದು ಮರಿ ಸೂಲ್ ಕೊಟ್ಟು ಪಾಲ ಕೊಟ್ಟು ಹೋಗ್ತಾನೆ ಅತ್ಲಾಗಿ. ಸರಿ ಸರಿ ಏನೋ ಮಾಡಪ್ಪ. ಆತರ ಕೊಟ್ಟು ಆಂಜನೇಯನಂಗೆ ಆಡ್ತೀಯ ನೀನು. ಏನೋ ಒಂದು ಮಾಡು, ನನ್ಗೇನಂತೆ. ಮತ್ತೆ ತಲೆ ಕಾಲ ಯಾರಿಗಾರ ಒಪ್ಕೊಂಡ್ಬಿಟ್ಟು ಯಾಕೆ ಕೂರಿದ? ಮನೆಗೆ ಬೇಕು ಅಂತೇಳಿ ಮನೆಗೆ ಇಸ್ಕೊಂಬಂದ್ಬಿಡು. ಈಗಲೇ ಹೇಳ್ತಾರದ್ ಮತ್ತೆ ನಾವು. ತಲೆ ಕಾಲು ಯಾರಿಗೂ ಒಪ್ಕೊಳಕಂತಾಳೆ, ಮನೆಗೆ ತಗೊಂಬತ್ತೀನಿ ಕಣಂತಾಗ. ನಾನು ಯಾರಿಗೂ ಒಪ್ಕೊಳಕ್ ಹೋಗಣ? ನನ್ಗೇನು ಗೊತ್ತಿಲ್ವಂತಾಳೆ, ನಾನು ಯಾರಿಗೂ ಒಪ್ಕೊಳಕಣಂತೆ. ಅತ್ತೆ ಹೋಗತ್ತೆ ಬಿರ್ಬಿರ್ನೆ ಟೈಮ್ ಆತ್ತೆ ಹೋಗತ್ತೆ. ಬರೀ ಮಾತಾಡ್ಕೊಂಡೆ ನಿಂತ್ಕೊಂಡ್ರಿ ಅತ್ಲಾಗ ನೀವು. ಆ ಲಕ್ಷ್ಮಕ್ಕ ಇನ್ನೇನು ಊಟತ್ತಾದ್ರೂ ಕೂಲಿಗೆ ಹೋಗ್ಬೇಕು ಅನ್ನೋ ಜ್ಞಾನವೇ ಇರಕ್ಕಲ್ಲ ಅವಳಿಗೆ. ಬಿರ್ನಾಗಿ ಕರ್ಕೊಂಬರಾಗಿ ಅತ್ಲಾಗಿ ನಾನು ತೀರ ನಿಮ್ಮ ಹಿಂದೆನೆ ಬತ್ತೀನಿ ಅತ್ಲಾಗ ನಾನು ಈಗ. ಸರಿ ಕಣ ಮಾತು. ಬಿರ್ನೆ ಬೀಗ ಹಾಕೊಂಡು ಬಂದ್ಬಿಡು ಮತ್ತೆ ನೀನು. ನಾನು ಅವ್ರ ಮದ್ದಕ್ಕೆ ಇರ್ತೀನಿ. ನೀನು ನಮ್ಮಿಂದಾಗೆ ಬಾತ್ಲಾಗಿ. ನೀನೇನು ಇಟ್ಲ ಕಡೆಯಿಂದ ಹೋಗ್ತೀಯಾ? ಎಲ್ಲ ಜೊತೆಗೆ ಹೋಗನ್ ಬಾರ ಮಾತ್ಲಾಗಿ. ಈ ಲಕ್ಷ್ಮಕ್ಕ ಮಾಡೋದಲ್ಲ ಇದೇ ಕೆಲಸ. ಯಾವಾಗ್ಲಾರ ಕೂಲಿಗೆ ಒಪ್ಕೊಂಡಾಗ ನೇರಪ್ಪ ಕೂಲಿಗೆ ಬಂದೋಳೆ ಅನ್ನೋದು ಇಲ್ವಲ್ಲ. ಅದೇನು ಮಾಡ್ತಿರ್ತಾಳೆ ಏನಾತ್ಲಾಗಿ. ಗಂಡ ಅಂತ ಇಬ್ರಿಗೆ ಅಡುಗೆ ಮಾಡ್ಕೊಂಡು ಇರವೇರ್ ತಾಟ ತೊಳೆದು ಬರೋದೆ ಊಟ ಗಂಟ ಮಾಡ್ತಾಳಲ್ಲ ಇವಳು. ಲಕ್ಷ್ಮಿ ಲಕ್ಷ್ಮಿ ಯೋನ್ ಮಾಡ್ತಿದ್ಯಾ ಇನ್ನುವೆ? ಇನ್ನು ಆಚೆಗೆ ಒಳ್ದಲ್ವಲ್ ನೀನು. ಕೂಲಿಗೆ ಹೋಗೋದು ಯೋಟತ್ತಿಗಮ್ಮ. ನೋಡಿದ್ರೆ ನಮ್ಮ ಆಚೆ ಕೂಗಾಡ್ತಾ ಕೂತೈತೆ. ಕೂಲಿಗೆ ಒಪ್ಕೊಬಿಡ್ತಾರ ಪಟ ಪಟ್ನ ಕೂಲಿಗೆ ಹೋಗಲ್ಲ ಏನಿಲ್ಲ ಅಂತೇಳಿ. ನೀನ್ ನೋಡಿದ್ರೆ ಇಬ್ರಿಗೆ ಅಡ್ಗೆ ಮಾಡ್ಕೊಂಡು ಆಚೆ ಬರೋವತ್ತೆ ಊಟದ್ ಮಾಡ್ತಿದ್ಯಲ್ಲ ನೀನು. ಏನು ಒಳಗಿದ್ಯಾ ಇಲ್ಲ ಯಾರ ಮಂತಕಾರ ಹೋಯ್ತೀಯಾ? ಅಯ್ಯ ಗೌರಾಜಿ ಬಂದಾಗ್ಲೇ ಕೂಗಾಡ್ತಾ ಕೂತೈತಲ್ಲ, ನನಗೆ ಟೈಮ್ ಆಗ್ಬಿಟ್ಟೈತಾ. ಈ ವಜ್ಜೆ ಏನಾರ ಟೈಮ್ ನೋಡ್ಕೊಂಡು ಕೂತಿರುತ್ತ ಏನಾತ್ಲಾಗಿ. ಸೊಸೆ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಿರುತ್ತೆ. ಈ ವಜ್ಜಿಗೆ ಏನಾಗಬೇಕು? ಬಾಸಿ ಕಡ್ಕೊಂಡು ಅವ್ರ ಮಂತಕ್ಕೆ ಬರೀ ಕೂಲಿ ಕರೆಯಕ್ಕೆ ಬರೋದೇ ಆಗತ್ತೆ. ಏನಾರ ಪಾತ್ರೆ ಗೀತೆ ತೊಳೆಯದ ಅಡುಗೆ ಗಿಡ್ಗೆ ಮಾಡೋದ ಹಂಗಾಗಿದ್ರೆ ಈ ವಜ್ಜಿ ಸರಿ ಆಗ್ತಿತ್ತು. ಯಾವುದು ಮಾಡಂಗಿಲ್ವಲ್ಲ. ಅಲ್ಲೇ ಓಡ್ ಬಂದಿತ್ತು ಅತ್ಲಾಗಿ. ಇನ್ನು ಟೈಮ್ ಆಯಿಲ್ವೇನ ಏನ? ಹೋಗಿ ಕೇಳ್ತೀನಿ ಯೋಟಜ್ಜಿ ಟೈಮು ಅದು ಯಾಕಂಗೆ ಕೂಗಾಡ್ತಿದ್ಯಾ ಅಂತ ಹೇಳಿ. ಯೋನ್ ಮಾಡ್ತಿದ್ಯಮ್ಮ? ಏನನ್ ಕೂಗ್ತಿರೋದು ಕೇಳಿಸ್ತೈತೆ ಇಲ್ವಾ ನಿನಗೆ? ಒಳಗಿದ್ಯಾ ಇಲ್ವಮ್ಮ ನೀನು? ಲಕ್ಷ್ಮಿ ಲಕ್ಷ್ಮಿ ಅಯ್ಯಯ್ಯ ತಡಿಗಾಜಿ ಬಂದೆ. ಅದು ಯಾಕಂಗೆ ಕೂಗಾಡ್ತಿದ್ಯಾ? ಕೂತ್ಕ ಬಂದೆ. ಅಯ್ಯ ಬಾರಮ್ಮ ಟೈಮ್ ಆಯ್ತು. ಮತ್ತಿನ್ನೇನು ಕುತ್ಕೊಳ್ಳೋಣ? ಬಾತ್ಲಾಗ ಬಿರ್ಬಿರ್ ಹೋಗೋಣಂತೆ. ಅದೇ ಟೈಮ್ ನೋಡಮ್ಮ ಯೋಟ ಐತೆ ಅಂತೇಳಿ ನೀನು ಆಚೆಗೆ ಹೊಲ್ಡಿಲ್ವಲ್ ನೀನು. ಯೋನ್ ಮಾಡ್ತಿದ್ಯಾ? ಅಯ್ಯಯ್ಯ ಅದು ಯಾಕಂಗೆ ಆಡ್ತಿದ್ಯಾ ಗೌರಕ್ಕ? ಇನ್ನು ಟೈಮ್ ಹೇಳ್ತಾನ ಸುಮ್ಮನೆ. ಅದು ಯಾಕಂಗೆ ಆಡ್ತು ನೀನು? ಅಯ್ಯ ಬೇರೆಯವ್ರ ಮನೆ ಕೂಲಿಗೆ ಅಂತಂದ್ರೆ ಅದೇನು ಅವಸರ ಮಾಡ್ಕೊಂಡು ಹೋಗ್ತೀಯ ಏನಾತ್ಲಾಗ ನೀನು? ಅಯ್ಯ ನೀನ್ ತೀರಾ ಹಾಳಾಗ ಅಂದರು ಯಾರವ? ಅಲ್ಲಯ್ಯ 8 ಗಂಟೆಗೆ ಬಂದಿತ್ತ ಹೆಂಗೆ ನೋಡೋಗು. ನಮ್ಮಂತಾಗಿದ್ದಾಗಲೇ 7:15 ಅಂತಿದ್ಲು ನಾವು ಸೊಸೆ. ಟೈಮ್ ನೋಡಾಗಮ್ಮ ಯೋಟ ಐತೆ ಅಂತೇಳಿ ಇನ್ನು ಟೈಮ್ ಇಲ್ಕಂಡ್ ಗೌರಕ್ಕ ಅಂತೇಳಿ ಬಂದಿದ್ದಾಳ ಆಚೆಗೆ. ಕೂಲಿ ಕೊಡೋರು ಹಂಗೆ ಕೊಡೋರು ಕಣ ಹೋಗಮ್ಮ. 8 ಗಂಟೆಗೆ ಹೋಗಿ ನಾವು ತೋಟಕ್ಕೆ ಹೋದ್ರೆ 4 ಗಂಟೆ 5 ಗಂಟೆ ತನಕ ಕೆಲಸ ಮಾಡಿಸ್ತಾರ ಮತ್ತೆ. ಆ ಬಿಸ್ತಲ್ಲಿ ಯಾವಳ ಕೆಲಸ ಮಾಡ್ಕೊಂಡ್ ಬರ್ತಾಳೆ ಹೋಗಿ ಬಿರ್ಬಿರ್ನೆ. ಏನು ಊಟ ಗೀಟ ಕಟ್ಕೊಂಬತ್ತೀಯ ಹೆಂಗೆ ಏನು ಮಾಡ್ತೀಯಾ? ಬಿರ್ಬಿನ ಕಟ್ಕೊಂಬರೋಗು. ನೀನು ಮಕ ಮುಚ್ಚ ಇನ್ನ ಟೈಮ್ ಇಲ್ಲ ಅಂತ ಹೇಳಿ ಕೂತಿತ್ತಲ್ಲ ಇದು. ಇದೇನು ಗೌರಕ್ಕ ಹಿಂಗಂತದಿಯಾ? ಅಲ್ಲ 8 ಗಂಟೆಗೆ ಬಂದಿದ್ದೆ ಅಂತಿದ್ಯಲ್ಲ ಗೌರಕ್ಕ ನೀನು. ನೇರ್ತಾಗಿ ಗಡಿಯಾರ ನೋಡೋದು ನೀನು. ನಾನು ಈಗಿನ್ನು ನೋಡಿದ್ದೀನಿ 7 ಗಂಟೆ ತೋರಿಸಿದ್ದೆ ನಮ್ಮ ಮನೆ ಗಡಿಯಾರ. ಅದಕ್ಕೆ ನಾನು ಸುಮ್ಮನೆ ಅದೇ ಇನ್ನು ಓದ್ತಾಗಿಲ್ವೇನೋ ಅಂತೇಳಿ. ನೀನು ನೋಡಿದ್ರೆ ಅಲೆಯ 8 ಗಂಟೆಗೆ ಬಂದಿದ್ದೆ ಅಂತಿದ್ಯಲ್ಲ ಗೌರಕ್ಕ ನೀನು. ಓ ಗೌರಜ್ಜಿನ ಅಲೆ ಲಕ್ಷ್ಮಕ್ಕನ್ ಕರೆಯಕ್ಕೆ ಬಂದಿದ್ದೆ. ಈ ಲಕ್ಷ್ಮಕ್ಕನ್ನು ಯೋನ್ ಮಾಡ್ತಿದ್ದಾಳ ಏನ್ ಆತ್ಲಾಗಿ. ಗೌರಜ್ಜಿ ಗೌರಜ್ಜಿ ತಿಂದಾಯ್ತೇನಜ್ಜಿ? ಏನ್ ತಿಂಡಿ ತಗೊಂಬತ್ತಿದೀಯಾ? ನೇತ್ರ ಇಲ್ಲೇ ಬಂದೇನವ ನೀನು. ನಿಮ್ಮಂತಕ್ಕೆ ಬೇರೆ ಕರಿಯಕ್ಕೆ ಬರ್ಬೇಕಲ್ಲ ಅಂತೇಳಿ ನಾನು ಬೈಕ್ ಅಂತಿದ್ದೆ. ನಾವು ಒಂಚೂರು ಪುಳಿಯೋಗರೆ ತಗೊಂಬತ್ತಿದ್ದಿ ಕಣ ಬಾರಮ್ಮ. ನೀನೇನ್ ತಗೊಂಬತ್ತಿದ್ದಿ ತಿಂಡಿಯ? ನಾನೊಂಚೂರು ಅವರೆಕಾಳು ಹಾಕೊಂಡು ಬಾತ್ ಮಾಡ್ಕೊಂಡಿದ್ದೆ ಕಣ್ ಗೌರಜ್ಜಿ. ನೋಡ್ರಿ ಮತ್ತೆ ಒತ್ತಾಯ್ತಲ್ಲ 8 ಗಂಟೆ ಹಾಕೊಂಡೋದೆ. ನಾವಿನ್ನು ಇಲ್ಲೇ ಇದ್ರೆ ಸರಿಯಾಗುತ್ತೇನು ಗೌರಜ್ಜಿ? ಬಿರ್ಬಿರು ನಡಿ. ಲಕ್ಷ್ಮಕ್ಕ ನಡಿ ಲಕ್ಷ್ಮಕ್ಕ. ಈ ಲಕ್ಷ್ಮಕ್ಕ ನೀನು ಒತ್ತಾಗಿರುವಂತೆ. ಇನ್ನು 7 ಗಂಟೆ ಅಂತೇಳಿ ಇಲ್ಲೇ ಕೂತದಾಳಿ ಇವಳು ಅತ್ಲಾಗಿ. ಇವಳು ಬಿಸಿಲ ಸಾಯೋದಲ್ಲ ಅಂತ ಹೇಳಿ ಇವಳ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಲ್ಲ, ನಾವು ಬಿಸಿಲ ಸಾಯ್ಬೇಕತ್ಲಾಗಿ. ಅಯ್ಯ ನೀನು ಬಾಯಲ್ಲಿ ಇಟ್ಟಾಕ ಲಕ್ಷ್ಮಕ್ಕ ನಡಿ ಬಿರ್ಬರ್ರಿ. ನಿಮ್ಮನೆ ಗಡಿಯಾರಕ್ಕೆ ಒಂದು ಚೆನ್ನಾಗಿರೋ ಶೆಲ್ ತಂದು ಹಾಕೊಂಡು ಟೈಮ್ ನೋಡಿ ಕರೆಕ್ಟಾಗಿ. ನೀ ಸರಿಯಾದಕ್ಕ ಬಿಡು. ಇನ್ನು 7 ಗಂಟೆ ಅಂತ ಹೇಳಿ ಕೂತಿದ್ಯಲ್ಲ, ಅಲ್ಲ ಸ್ಕೂಲ್ ಮಕ್ಕಳು ರೆಡಿಯಾಗಿ ಹೋಗ್ತಿದ್ದಾವೆ. ಅದ್ರಾಗಾರ ಗೊತ್ತಾಗ್ಬೇಡವ ನಿನಗೆ. ನಡಿ ಲಕ್ಷ್ಮಕ್ಕ ಒತ್ತಾಗದೆ. ಸರಿ ಸರಿ ಆದ್ ಬಂದ್ರಮ್ಮ. ಇನ್ನೇನು ಮಾಡಕ್ಕಾಗತ್ತೆ? ಬನ್ನಿ ಹೋಗೋಣ. ನನಗೂ ಇನ್ನೇನು ಕ್ಯಾನ್ಸಲ್ ಕಡೆ ಬರ್ರಮ್ಮ. ಒತ್ತಾಗಿಲ್ಲ ಅಂತ ಹೇಳಿ ಕೂತಿದ್ದೆ ಆಟಯ್ಯ. ಇನ್ನ ಇವರು ಲಕ್ಷ್ಮಕ್ಕರ್ ಮಾತಾನೆ ಮಾತಾಡ್ಕೊಂಡು ನಿಂತಿದ್ರಲ್ಲ ಅತ್ತೆ. ನೇತ್ರ ಅತ್ತೆ ನಡೀರಿ ಒತ್ತಾಗದೆ. ಇನ್ನು 7 ಗಂಟೆ ಇಲ್ಲೇ ನಿಂತಿದ್ರೆ ಅದನ್ನ ಸರಿ ಅಪ್ಲಾಗಿ. ನಾನೆಲ್ಲ ಮುಂದಕ್ಕೆ ಹೋಯ್ದೆ. ನಾನು ಇಲ್ಲಿಂದ ಹೋಗೋಣ ಅಂತೇಳಿ ನಾನು ಉಸಿರುಗಟ್ಕೊಂಡು ಓಡಬತ್ತೀನಿ. ನೋಡ್ರಿ ಇನ್ನು ಇಲ್ಲೇ ನಿಂತಿದ್ರಪ್ಪ ನೀವು. ಇಲ್ಲಿ ಕಣನ್ ಬಾರಮ್ಮ ಹೋಗೋಣ ಬಾ ಬಿರ್ಬಿರ್ನೀಗ. ಇನ್ನೇನು ಕೆಲಸ ಇದ್ ಬಾರಮ್ಮ. ಇನ್ನೇನು 4 ಗಂಟೆ ತನಕ ಕೆಲಸ ಮಾಡಂಗ್ ಮಾಡಿದಾಳೆ ಈ ಲಕ್ಷ್ಮಕ್ಕ. 4 ಗಂಟೆ ತನಕ ಕೆಲಸ ಮಾಡ್ಕೊಂಡ್ ಬರೋಣ ಬನ್ನಿ. ಇನ್ನೇನು ಮಾಡೋದತ್ಲಾಗಿ. ಅಲ್ ಕಡೆ ನೇತ್ರ ಸೂದುಗು ಒಂದು ಮಾತು ಹೇಳ್ಕೊಂಡು ಕರ್ಕೊಂಬರೋದಲ್ವೇನೆ.
ಅವಳು ಕೂಲಿ ಇಲ್ದಾನೆ ಮಂತಾಕಿದ್ಲಂತಲ್ಲ ನನಗೆ ಫೋನ್ ಮಾಡಿಲ್ಲ ಕಣೆ ಅವಳು ಎಲ್ಲ ಕಡಲೆ ಸೊಪ್ಪು ಕೀಳಕ್ ಹೋಯ್ತಿದ್ರಂತಲ್ಲ ನೀವು ಹೇಳ್ದಂಗೆ ಹೋಗ್ತಿದಾರ ಮಂಚಕ್ಕ ನೀವು ನನಗೊಂದು ಮಾತು ಕರಿಬಾರ್ದ ಅಂತ ಹೇಳಿ ಹೇಳೋದಲ್ವೇನ್ರಮ್ಮ ನೀವು ಒಂದು ಮಾತಾ ಅಯ್ಯ ಸುಮ್ನಿರು ಮಾಜಿ ಅವಳು ಕರ್ಕ ಬರ್ದಿದ್ದೆ ಒಳ್ಳೇದಾದ ಕಣ ಸುಮ್ನಿರು ಇವತ್ತಿಲ್ಲ ನಾಳೆಗೆ ಇನ್ನೊಂದಿನ ಬಂದು ನಾವೇ ಕೂಲಿ ಮಾಡೋದಾಗ್ಲಿ ಅವಳು ಮಾತ್ರ ಕರ್ಕ ಬರಬಾರ್ದು ಅವಳು ಏನ್ ಕೂಲಿ ಮಾಡ್ತಾಳೆ ಅಂತ ಹೇಳಿ ಅವಳು ಕರ್ಕ ಬರ್ದಿ ಮಂಜಿ ನೀನು ಆ ಸಂಕ್ರಮಣಕ್ಕೆ ಶುಂಠಿ ಕೀಳಕ್ ಹೋಯ್ದ್ವಲ್ಲ ಆಗ ನಾವು ನೋಡಿದ್ರೆ ಮೂರ್ ಸಾಲ ಕಿತ್ಕೊಂಬಂದ್ರು ಅವಳು ಇನ್ನು ಒಂದ್ ಸಾಲ ಕೂತಿರೋಳು ಆ ಬಾ ಲಕ್ಷ್ಮಕ್ಕ ಬಾ ನೇತ್ರ ಅಂತ ಹೇಳಿ ನಮ್ಮನ್ನ ರೋಸೆ ಹೇಳತ್ಲಾಗಿ ಅವಳನ್ನ ಕರ್ಕ ಬರೋದೆಲ್ಲ ಕಣ ಸುಮ್ನಿರು ಕೂಲಿ ಕೆಲಸ ಅಂದ್ರೆ ಆನಾಡಿ ಚೆನ್ನಾಗಿ ಮಾಡ್ತಿತ್ತು ಯಾಕ ಇತ್ತೀಚೆಗೆ ಚೊಂಗ್ಲೆ ಬಿದ್ದುಬಿಟ್ಟಾಯ್ತದು ನೇರಪ್ಪ ಕೆಲಸ ಮಾಡೋಣ ಕೂಲಿಗೆ ಹೋಗಿ ತಕ್ಕಂಗಿಲ್ಲ ಏನಲ್ಲ ಬರೀ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅವ್ರ ಜೊತೆ ಫೋನಾಗ ಮಾತಾಡೋದು ನಾವೆಲ್ಲ ಮುಂಬೈ ಹೋಗಿದ್ರವಳು ಇನ್ನು ಹಿಂಬೈಗಿರ್ತಾಳೆ ಅಯ್ಯ ಫೋನಾಗ ಮಾತಾಡ್ತಾಳೆ ಅಂದ್ರೆ ಆನಾಡಿ ಮಾತಾಡ್ತಾಳೆ ಆ ಕಿಟಕಿ ಹೊರಿಕೊಂಡು ನಿಂತ್ಕೊಂಡ್ಲು ಅಂತ ಅಂದ್ರೆ ನೀನು ಮುಗೀತು ಅಂತ ಹೇಳಿ ಎಲ್ಲ ಕಿಟಕಿಗೂ ಕೇಳಿಸ್ಕೊಂಡು ಅದು ಅವ್ರ ಮನೆ ಕಿಟಕಿ ಅಲೆಯ ತುಕ್ಕಿಡ್ತಾ ಕೂತಿದೆ ಅವಳ ಮಾತು ಕೇಳ್ದಾನೆಯ ಇನ್ನೇನಾಗುತ್ತಾಗ ಆನಾಡಿ ಫೋನಾಗ ಮಾತಾಡೋದು ಇನ್ನೆಲ್ಲ ಕೂಲಿ ಮಾತಾಡೋಳು ಮನೆ ಮುಂಗರಿತದ ಹಂಗಾದ್ರೆ ಮಂಜಕ್ಕ ಈ ಮನೆಯಾಳಿ ಲಕ್ಷ್ಮಕ್ಕನ ಮಾತು ಮಾತ್ರ ನೀನು ಕೇಳಕ್ ಹೋಗ್ಬೇಡ ನೀನು ಸರಿ ಇಲ್ಲಿ ಇವಳು ಅವಳ ಬಗ್ಗೆ ಇಲ್ದಿದ್ದೆ ಮಾತಾಡ್ತಾಳೆ ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಉಣ್ಕೊಂಬತ್ತಾಳೆ ಇವಳು ಅಂತ ಹೇಳ್ಕೊಂಡು ಮಂಜಕ್ಕ ಇವಳು ಅವ್ರ ಮನೆ ಬರ್ತಡೇ ಮಾಡಿದ್ಲಲ್ಲ ಈ ಲಕ್ಷ್ಮಕ್ಕ ಮೊಮ್ಮಗನ ಬರ್ತಡೇಗೆ ಅವಳು ಏನು ಮುಯ್ಯಿ ಹಾಕಿಲ್ಲ ಅಂತ ಹೇಳಿ ಅವಳ ಬಗ್ಗೆ ಹಂಗೆ ಕೆಡ್ತಾಗ ಮಾತಾಡ್ತಿದ್ದಾಳೆ ಆಟಯ್ಯ ಅವಳು ಯಾರ ಜೊತೆಗೆ ಹಂಗೆ ಮಾತಾಡಕ್ಕೆ ಹೋಗಲ್ಕಂಡು ಮಂಜಕ್ಕ ಅವ್ರ ಅಕ್ಕ ತಂಗಿ ಜೊತೆಗೆ ಮಾತಾಡ್ಕೊಳತ್ತೆ ಸುಮ್ಮನಾಗುತ್ತೆ ಆಟಯ್ಯ ಇವಳಯ್ಯ ಊರವ್ರಿಗೆ ಇಲ್ದಿದ್ದೆಲ್ಲ ಒಬ್ಬಿಸ್ತಾ ಕೂತವಳೆ ಇವಳು ಮಾತು ಕೇಳಬೇಡ ಇವಳ್ದ ಸುಮ್ಮನೆ ನೀನು ನನಗೇನು ಗೊತ್ತಿಲ್ವೇ ಅಂತ ತಗನೇ ಹತ್ರ ಇವಳಂತ ಮನೆಯಾಳಿ ಲಕ್ಷ್ಮಕ್ಕ ಅಂತ ಹೇಳಿ ನಾನು ಯಾಕೆ ಇವಳು ಮಾತು ಕೇಳಕ್ಕೆ ಹೋಗಂತಾಗ ಅವಳಂತ ಒಳ್ಳೆಯವಳು ಏನು ಅಂತ ಹೇಳಿ ನಾವು ನೋಡಿದ್ರೆ ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀವಿ ಜೊತೆಗೆ ಇದ್ದೀವಿ ಜೊತೆಗೆ ಕೂಲಿ ಮಾಡ್ತೀವಿ ಈಗ ಯಾರ ಜೊತೆಗೆ ಹಂಗೆ ಫೋನ ಮಾತಾಡೋಕ್ಕಾಗುತ್ತೆ ನಮ್ಮ ಇವಳಿದಾಳಲ್ಲ ಈ ಲಕ್ಷ್ಮಕ್ಕ ಹಂಗೆ ಆಡ್ತಾಳೆ ಇವಳು ಮಾತು ಕೇಳ್ಬಿಟ್ರೆ ಆಟಯ್ಯ ನೀವು ಮಾತಾಡ್ಕೊಂಡು ಕೂಲಿ ಕರಿಯೋದಲ್ವೇ ನಮ್ಮ ಅವಳನ್ನ ಏನಮ್ಮನೆ ಹತ್ರ ಒಬ್ಬವಳೆ ಪಿಸಿ ಅಂತ ಹೇಳಿ ಮಂಜಿಗೆನ ಹೇಳ್ತದಿಯಲ್ಲ ನನಗೂ ಗೌರಕ್ಕಂಗೂ ಕೇಳಂಗೆ ಹೇಳು ಹೊತ್ಲಾಗಿ ನಾವ್ ಯಾರ್ದೇನು ಹೇಳಕ್ ಹೋಗಲ್ಕಣ ಅಂತ ಹೇಳಮ್ಮ ಏನು ಇಲ್ಕಂಡ್ ಲಕ್ಷ್ಮಕ್ಕ ನಾವಿನ್ ಯಾರು ಮಾತಾಡೋದು ಕಡ್ಲೆ ಸೊಪ್ಪು ಭಾರಿ ಚೆನ್ನಾಗೈತೆ ನಮ್ಮ ಮನೆಗೂ ಒಂದ್ ಎರಡು ಕಡೆ ತಗೊಂಡು ಹೋಗ್ಬೇಕಂಡ್ ಮಂಜಕ್ಕ ತಿನ್ನಕ್ಕೆ ಭಾರಿ ಚೆನ್ನಾಗೈತೆ ಅಂತ ಹೇಳಿ ಮಾತಾಡ್ತಿದ್ದೆ ಆಟಯ್ಯ ಹ್ಞೂ ಕಣಂತ ಆಡ್ರಮ್ಮ ಸೊಪ್ಪು ಕಡ್ಲೆ ಕೀಳಕ್ ಬಂದ್ಬಿಟ್ಟು ಕೈ ಬೀಸ್ಕೊಂಡವ್ರು ಸರಿ ಆತ ಮನೆಗೆ ಮಕ್ಳಿದಾವೆ ಒಂದ್ ಕಡ್ಡೆ ತಗೊಂಡು ಹೋಗೋಣ ಅಂತ ತಗೊಳ್ಳಿ ಈ ರಾಮಣ್ಣ ಎತ್ಲಾಗ ಹೋದ ಕೂಲಿಯರ್ ಬಂದಿಲ್ಲ ಅಂತ ಹೇಳಿ ನಮ್ಮ ಅಜ್ಜಂಗೆ ಫೋನ್ ಮಾಡಿದ್ನಂತೆ ನೋಡಿದ್ರೆ ನಾವು ಯೂಟ್ ಅಂತಾರಿಯ ಸೊಪ್ಪು ಕಡ್ಲೆ ಕಿತ್ರುವೆ ಇನ್ನು ತೋಟಕ್ಕೆ ಬಂದಿಲ್ವಲ್ಲ ಎತ್ಲಾಗ ಹೋಗಿದ್ದಾನ ಏನ ಈ ಹುಡುಗ ಅತ್ಲಾಗಿ ಒಂದ್ ಕಡೆ ಇದ್ದಿದ್ ಕಡೆ ಇರಲ್ಲ ಏನಲ್ಲ ಕುಡಿಯಕ್ ಒಂದೆರಡು ನೀರ್ ಹಿಡ್ಕೊಂಡ್ ಬರ್ಲಿ ಅಂತ ಹೇಳಿದ್ರೆ ಎತ್ಲಾಗ ಹೋದ ಇವನು ಒಂದೇಲ್ ಕೂತಿತ್ತ ಏನ ಅತ್ಲಾಗಿ ಎಲ್ ಪೇಪರ್ ಹಿಡ್ಕೊಂಡು ಅಂಗಡಿ ಕಡೆಗೆ ಹೋತ ಹೆಂಗ ನಾವು ಸುಮ್ನೆ ಬಂದ್ ಅತ್ಲಾಗಿ ಬಿಸ್ತಲ ಬಾಯಿ ಹಾರ್ಕೊಂಡು ಬಾಯಿ ನೋಯಿಸ್ಕೊಂಡು ಮಾತಾಡ್ಕೊಂಡು ಕಡ್ಲೆ ಸೊಪ್ಪು ಅಂತ ಕೂತದಿವಿ ಇವಣ್ಣ ಯೂಟದವ್ರು ಬರ್ಬೋದೇ ಗೌರಕ್ಕ ಅಲ್ಕಣಮ್ಮ ಲಕ್ಷ್ಮಿ ನೀನ್ ಇಲ್ದವನೇ ಮಾತಾಡ್ಕೊಂಡು ಅಷ್ಟ ಬಾಯಿ ಹಾರ್ಕೊಂಡು ಕೂತಿದ್ಯವ ನೀನು ಅವನು ನಿಮಗೆ ನೀರ್ ಬೇಕಾ ಏನ್ ಬೇಕಾ ಅಂತ ಕೇಳ್ಕೊಂಬತ್ತಾನೆ ಅಂದ್ರಮ್ಮ ತಿಂಡಿ ಒಳಗೆ ನೀವು ನೀರ್ ತಂದಿರ ತಾನೆ ಅವನೇ ತಗೊಂಡ್ ಕುಡಿರಿ ಮಧ್ಯಾಹ್ನಕ್ಕೆ ಬಂದಾಗ್ತಿರವ ಎಲ್ಲರ ಬೋರ್ವೆಲ್ಲಲ್ಲಿ ಇಟ್ಕೊಂಬಂದ್ ಕೊಡಪ್ಪ ಅಂತಂದ್ರೆ ಇಟ್ಕೊಂಬಂದ್ ಕೊಡ್ತಾನೆ ಇಲ್ಕಂಡ್ ಗೌರಕ್ಕ ನಾನು ಇಲ್ದವನೇನು ಮಾತಾಡಕ್ಕೂ ಅಲ್ಲ ನಾನ್ ಕಂಡರ ಮನೆ ಸುದ್ದಿ ಮಾತಾಡೋದು ಅಂದ್ರೆ ನೀನೇ ನೋಡಿದ್ಯಲ್ಲ ಯೋಟಂತರಿ ದೂರ ಅಂತ ಹೇಳಿ ನಾನು ಹಂಗೆಲ್ಲ ಇಲ್ದವೆಲ್ಲ ಮಾತಾಡಕ್ಕೂ ಅಲ್ಲ ಕಣ್ ಗೌರಕ್ಕ ಆ ಸುಧಾ ಮಾಡಕ್ ಕೊಸ್ಪಂಗೀತೆ ನಾನು ಅವ್ರ ಮನೆಗೆ ಯಾವ ಎರಡೊತ್ತು ಹೋಗ್ತಿರ್ತೀನಿ ನೋಡು ಬರೀ ಎರಡೊತ್ತು ಕಿವಿ ಫೋನ್ ಹಿಡ್ಕೊಂಡು ಕೂತಿರುತ್ತದು ಇನ್ನೇಲ್ ಕೂಲಿ ಕೆಲ್ಸಕ್ಕೆ ಬರುತ್ತಾಳು ಹಂಗು ನಾನೊಂದ್ ಮಾತು ಮುಂದೆ ಕಣ್ಗೌರಕ್ಕ ನಾಳೆ ಕಡ್ಲೆ ಸೊಪ್ಪು ಕೀಳಕ್ ಹೋಗ್ತದೆ ಕಣಮ್ಮ ನೀನು ಬಂದಿಯಾ ಹೆಂಗೆ ಅಂತ ಕೇಳವತ್ತಿಗೆ ಅಯ್ಯೋ ಇಲ್ಲ ಲಕ್ಷ್ಮಕ್ಕ ನಾ ಬರಲ್ಲ ಮನೆಗೆ ಆನಾಡಿ ಕೆಲ್ಸ ಇದೆ ನಾನ್ ಬರಲ್ ಕಣ್ತಾಯಿ ಅಂತ ಹೇಳಿ ಯಾವಾಗ್ಲೂ ಫೋನ ಮಾತಾಡುತ್ತಲ್ಲ ಹಂಗೆ ಯಾರು ಅಂತ ಹೇಳಿ ಕಣ್ಣಿಡಿದ ಕಣ್ಗೌರಕ್ಕೋ ಈ ಮನೆಯಾಳಿ ಲಕ್ಷ್ಮಕ್ಕಂಗೆ ಏನ್ರಾಗಾರ ತಗೊಂಡು ಜುಡ್ದು ಬಿಡ್ಬೇಕು ಇಲ್ದವೆಲ್ಲ ಮಾತಾಡ್ತಾಳೆ ಇವಳು ಪರವಾಗಿದ್ರೆ ಮಾತ್ರವ ಏನೋ ತಿನ್ನಕುಣ್ಣ ಕೊಟ್ಟಿಲ್ವೇನಾ ಅದಕ್ಕೆ ಹೇಳಂಗೆ ಆಡ್ತಿದ್ದಲ್ ಕಣ್ ಮಂಜಕ್ಕ ಇವಳು ಲೇ ಲಕ್ಷ್ಮಿ ಸುಮ್ಮನೆ ಹಂಗೆಲ್ಲ ಕನ್ನಡ ಮನೆ ಹೆಣ್ಮಕ್ಳು ಸುದ್ದಿಯ ಮಾತಾಡಕ್ ಹೋಗ್ಬಾರ್ದು ಎಲ್ಲುವೆ ಯಾರ ಜೊತೆಗಾರ ಮಾತಾಡ್ಕೊಳ್ಳಿ ಏನಾರ ಮಾತಾಡ್ಕೊಳ್ಳಿ ನಿನಗೇನು ಸುಮ್ಮನಿರತ್ಲಾಗಿ ಏನಾರ ಮಾಡ್ಕೊಳ್ಳಿ ಅಯ್ಯ ಗೌರಕ್ಕ ನನಗೇನು ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಆಗ್ತೀನಿ ನಾನು ಯಾರ ಮನೆ ಸುದ್ದಿನೂ ಏನು ಮಾತಾಡಕ್ ಹೋಲ್ಕಣಮ್ಮ ಅದಕ್ಕೆ ಹೇಳಿ ಅದು ಮೊನ್ನೆ ದಿನ ಚೊಕ್ಲಿನೂ ಕರ್ಜಿಕಾಯಿನೂ ಮಾಡಿದಾನೆ ನಾನು ಮುಂದೆಗೆ ಮಾಡ್ತಿರೋ ಗೌರಕ್ಕ ಒಂದರ ತಗ ಲಕ್ಷ್ಮಕ್ಕ ತಿಂದು ಹೋಗು ಹೆಂಗಿದವ್ ನೋಡು ಅಂತನಾರ ಕೊಡ್ಬಾರ್ದೇನ್ ಗೌರಕ್ಕ ಆಗ ಆನಾಡಿ ಬಂದು ನಮ್ಮ ಮನೆಗೆಲ್ಲ ಇಸ್ಕೊಂಡ್ ತಿನ್ನೋದು ಮಾಡೋದೆಲ್ಲ ಮಾಡಲ್ಲ ಈಗ ಬರಲ್ ಕಣಮ್ಮ ಕದ ಹೊಚ್ಕೊಂಡು ಒಳಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ಮಾಡ್ಕೊಂಡ್ ತಿನ್ನೋದು ಮಂಕಣದ ಆಟಯ್ಯ ಅದ್ಯಾ ತಂದು ಕೊಡ್ತಾರ ಏನ ಆನಾಡಿಯ ಆ ಕೆಲಸ ಮಾಡ್ತಾಳೆ ಈಗ ಅವ್ಳ ಗಂಡ ನೋಡಿದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾನೆ ಇವಳಿಗೆ ಏನ್ ಆಗ್ಬೇಕು ಚರ್ಮುರಿ ಅಂತೆ ಬೋಂಡ ಬಜ್ಜಿ ಅಂತೆ ಅವ್ಳ ಅತ್ತಿನ ಏನ್ ಕೆಲ್ಸಕ್ಕೆ ಹೋಗ್ತಾಳೆ ಎಮ್ಮೆದನ ಇಟ್ಕೊಂಡು ಇವಳು ಬರಿಯ ಅದು ಇದು ಮಾಡ್ಕೊಂಡು ತಿನ್ಕೊಂಡಿರತ್ತೆ ಕಣ್ಗೌರಕ್ಕ ನಿನಗೆ ಗೊತ್ತಿಲ್ಲ ನಿನಗೆ ಸುಮ್ಮರು ಲಕ್ಷ್ಮಕ್ಕ ಆನಾಡಿ ಬಾಯಿ ಆರ್ತೈತೆ
ಈ ರಾಮಣ್ಣಿಂದು ನೀರ್ ತಗೊಂಬಂದಲ್ಲ ಅಂತೇಳಿ ಕೂಗಾಡ್ತದ್ಯ. ನೋಡಿದ್ರೆ ಗ್ಯಾಪ್ ಇಲ್ದಂಗೆ ನನ್ನ ಕಂಡರ ಮನೆ ಸುದ್ದಿ ಮಾತಾಡಲ್ಲ ಅಂತೇಳಿ ಈ ನಾಡಿ ಮಾತಾಡ್ತಿದ್ಯಲ್ಲ ಗೌರ ಲಕ್ಷ್ಮಕ್ಕ ನೀನು. ಸುಮ್ ಕುತ್ಕಾತ್ಲಾಗಿ ನನ್ಗೆ ಯಾಕೆ ಕಂಡರ ಮನೆ ಸುದ್ದಿ, ಕೂಲಿ ಮಾಡಕ್ ಬಂದಿದೀವಿ, ಸುಮ್ ಕೂಲಿ ಮಾಡ್ಕೊಂಡು ಹೋಗೋಣ ಅತ್ಲಾಗಿ. ಅಯ್ಯ ನಾನು ಯಾರ ಮನೆ ಸುದ್ದಿನೂ ಆಟಾಗಿ ಮಾತಾಡಕ್ ಹೋಗಲ್ಲ ಕಣಂತ ತಗೊಂಬಂದಿ. ಆ ಗೌರಕ್ಕಿರೋ ಹೊತ್ಗೆ ಸುಮ್ಮನೆ ಹಂಗ ಒಂದೇ ಕಣಂತಾಗ ಸುದ್ದಿ ಹೇಳ್ದೆ. ಮತ್ತೆ ನೇತ್ರ ನೀನೇನಾದ್ರು ತಗೊಂಡೋಗಿ ಹೇಳ್ಬಿಟ್ಟೆ ಕಣಮ್ಮ. ಯಾವ ತರ ಕೂಲಿಯಿಂದ ಸಾಕಾಗೋದಾಗ ಒಂದ್ ಮಿಡ್ಲ ಸಾಧನ ಕೊಡ್ತಾಳೆ. ಆಮೇಲೆ ಅದು ಇಲ್ದಂಗ್ ಮಾಡ್ಬಿಟ್ಟಿಯ ನೀನು ಹೋಗಿ ಹೇಳಿ. ಅಯ್ಯಯ್ಯ ನಾನು ಯಾಕೆ ಹೇಳಂತಾಗ ತಾಯಿ, ನೀನು ಮಾತಾಡಿದ ಸುದ್ದಿಯ ನಾನು ಎಂದ ಹೇಳಿದ್ದೀನಿ, ಯಾರು ಕುಂಟಾರವ ನಾನು ಯಾಕೆ ಹೇಳಂತಾಗ. ಹೆಂಗಾರ ಬಾಯ್ ಬಿಡ್ಕ ನನ್ಗೇನಾಗ್ಬೇಕು, ನಿನ್ಗೇನಾರವ ಕೊಡ್ಲಿಲ್ಲ ಏನಾರ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಬಗ್ಗೆ ಇನ್ನೇನು ಬರೀ ನಿನ್ ಕೆರ್ತಾಗ ಮಾತಾಡೋದು ಆಟ ಅಲ್ವ ನಿಂದು. ನಾನೇನು ಕಂಡಿಲ್ವ ನಿನ್ನ ತಗ, ನಾನು ಯಾಕೆ ಹೇಳಕ್ ಹೋಗೋಣ. ಕಣನೆ ಹತ್ರ ಎಂದು ಏನು ಕೊಡ್ಲಿಲ್ಲ ಅಂತಂದ್ರೆ ನೀನು ಕೆರ್ತಾಗ ಮಾತಾಡ್ತೀಯ ಅಂತ ಕೇಳ್ತೀಯಲ್ಲ. ನೀನು ಭಯ ನಾನು ಏನು ಮಾತಾಡಿದ್ನಿ, ನೀನು ಅವ್ರು ಏನು ಕೇಳಿದ್ರು ಕೊಡೋದೇ ಇಲ್ವಪ್ಪ. ಯಾರ ಜೊತೆ ಏನು ಹೇಳಿದಿ ನೋಡು. ನೀನು ಬಾರಿ ಕಲ್ತಿದ್ಯಾ ಕಣೆ ನೀನು. ಅವ ತಾಯಿ ಲಕ್ಷ್ಮಕ್ಕ ನಿನ್ ಜೊತೆಗೆ ನಡ್ಕೊಂಡು ಮಾತಾಡಕ ಆಲ್ ಕಡೆ ಬಿಸ್ಲು ಇಟ್ಟು ಅಂತಾರಿ ಹೊಡಿತಿದ್ದೆ. ಸುಮ್ಮನೆ ಸೊಪ್ಪು ಕಡ್ಲೆ ಕಿತ್ಕ ಮುಂದಕ್ಕೆ ಬಾ ನೀನು. ಏನಾಡಿ ಮಾತಾಡ್ತಾ ಕೂತಿದ್ಯಾ ನೋಡ ತಾಯಿ ನೀನ್ ಅತ್ಲಾಗಿ. ಈ ಗೌರಜಿಗೆ ಮಾಡಕ್ ಕೆಲ್ಸ ಇದ್ದಾರೆ ನಿನಗೆ ಕೂಲಿಗಳಾಯ್ತತ್ಲಾಗಿ. ಬಾಯಿ ಮುಚ್ಕೊಂಡು ಇರ್ರಮ್ಮ ಅತ್ಲಾಗಿ ಹೊಟ್ಟು ಮಾತಾಡ್ತಾರ. ನಾನೊಬ್ಬ ಹಿರಿ ಮನ್ಸ ಅಂತ ಇಲ್ಲಿದ್ದೀನಿ, ನಾನೇ ಸುಮ್ ಕೂತಿದ್ದೀನಿ. ನೋಡೋರು ಏನಾಡಿ ಮಾತಾಡ್ತಿದ್ರ ನೋಡಿ ನೀವು 3 ಜನ ಸೇರ್ಕೊಂಡು ನಡ್ರಮ್ಮ ಬಿರ್ಬನ್ನಿ. ಇನ್ನು ನಾಡಿ ಸೊಪ್ಪು ಕಡ್ಲಿತೆ ಇನ್ನು ಕೀಳ್ಬೇಕು ನೋಡಿದ್ರೆ ಅದ್ರಾಗ ಬಗ್ಗೆ ತಲೆ ಕೆಡ್ಸ್ಕೊಂತಲ್ಲ. ಬರೀ ಅವ್ರ ಬಗ್ಗೆ ಮಾತಾಡೋದು ಜಾಗ ಹತ್ಕೊಳ್ಳೋದು ಇದ್ದೇ ನೋಡಿ ಬರೀ ನೀವು. ಬರ್ರಮ್ಮ ಬಿರ್ಬನ್ನಿ ಹೊತ್ತಾಗದೆ. ಬಿಸ್ತು ನೋಡ್ರಮ್ಮ ನಾಡಿ ಹೊಡಿತೈತೆ ಅಂತ ಹೇಳಿ. ಈ ಲಕ್ಷ್ಮಕ್ಕಂಗೆ ಗೌರಾಜಿ ಮಕ್ಕ ಹೋದ್ರೆ ನಿಕ್ಕಣ್ಣಗಾಗದು ಇವಳಿಗೆ. ಇಲ್ಲ ಅಂತಂದ್ರೆ ಬಾಯಿ ಮುಚ್ಚಲ್ಲಿ ತಾಯಿನ ನೋವ. ಇನ್ನೊಂದ್ಸಲ ಎಲ್ಲೂ ಕೂಲಿ ಕರ್ಕೊಂಬರೋದಲ್ಲ ಕಣ ಮಂಜಕ್ಕ ಇವಳನ್ನ. ಏನು ಬಡ್ಕಂತಾಳೆ ನೋಡತ್ಲಾಗಿ. ಸುಮ್ಮನಿರೇ ನೇತ್ರಾತ್ಲಾಗಿ ಹೆಂಗಾರ ಬಡ್ಕೊಂಡು ಸಾಯ್ಲಿ ಸುಮ್ಮನಿರು. ನೋಡೋದು ನಮ್ಮ ಅತ್ತೆ ಇವ್ರಿಬ್ರು ಏನೋ ಪಿಸಿ ಅಂತವ್ರೆ ಅಂತ ಹೇಳಿ ಮನೆಗೆ ಹೋಗಮ್ಮೇಕೆ ನನಗೂ ಬೈಯುತ್ ಕಣಿ. ಸುಮ್ಮನಿರು, ಏನು ಮಾತಾಡಕ್ ಹೋಗ್ಬೇಡ. ಅವಳು ಹೆಂಗಾರ ಮಾತಾಡ ಹಾಳಾಗಿ ಹೋಗ್ಲಿ ಅತ್ಲಾಗಿ. ನೇತ್ರ ಅಲ್ಲಿ ಗೊತ್ತಿರೋದು ರಾಮಣ್ಣಂಗೆ ನೋಡಮ್ಮ. ಒಂದು ಬಾಟ್ಲ ನೀರು ಹಿಡ್ಕೊಂಬ ಅಲ್ಲಯ್ಯ ಬೋರಾಗೆ ಅಂತ ಹೇಳೋಣ. ನೋಡು ಅವ ಅಣ್ಣಯ್ಯ ಇಲ್ಲ ಬ್ಯಾರ ಬದಿದಾರೆ ಹೆಂಗೆ. ಕಣ್ಗವರಾಜಿ ರಾಮಣ್ಣ ಬತ್ತಿರೋದು ಅದೇನ ಕೈಲಿ ಕವರು ಮತ್ತೆ ಟಬ್ಬೆಲ್ಲ ಹಿಡ್ಕೊಂಬತ್ತಿದ್ದೆ. ಈಗೆಲ್ಲ ಅವಣ್ಣ ಹಿಡ್ಕೊಂಬಂದತ್ತಾಗ ಅವೆಲ್ಲ ಅಂತೀರ ಇಲ್ಲಿ ಇಟ್ಟು ಹೋಗುತ್ತಲ್ಲ ಹೇಳೋಣಂತೆ ತಗೊಬಂದು ಕೊಟ್ಟೋಗೋಣ ಒಂದು ಬಾಟ್ಲ ನೀರ ಅಂತಂದ್ರೆ ತಂದು ಕೊಟ್ಟಾಗುತ್ತಾಗ ಬರ್ಲಿ ಇಲ್ಲಿ ತನಕವ. ಸರಿ ಬರ್ಲಿ ತಗೊಳಮ್ಮ. ಇಲ್ಲಿಗೆ ಬಂದಾಗ್ಲತ್ತೀರ ಹೇಳ್ ಕಳ್ಸಿದ್ರೆ ಒಂದು ಬಾಟ್ಲ ನೀರು ಹಿಡ್ಕೊಂಬರುತ್ತಂತಾಗ. ಯಾಕ ಭಾರಿ ಬಾಯಿ ಆರ್ತಿತ್ ಕಣಮ್ಮ ನನಗೆ. ಪುಳಿಯೋಗರೆ ಬೇರೆ ತಿಂದೆ ನೋಡು, ಅದಕ್ಕೂ ಭಾರಿ ಬಾಯಿ ಆರ್ತೈತಿ. ಮೊದ್ಲು ನೀರು ಕುಡಿಬೇಕಣಮ್ಮ ನಾನು. ರಾಮಣ್ಣ ತತ್ತಿರಂಗಿ ಇಟ್ಕಣ ತಗವ್ರಕ್ಕ. ಟವರಾಗ ಊಟ ಗಿಟ್ಟ ತಗೊಂಬತ್ತಿರಂಗೈತೆ, ನೀರ್ನು ತಗೊಂಬತ್ತಿತ್ತೇನ ಕಣಂತಾಗ. ಇನ್ನೇನು ಒಂದು ಸಾಲಾಗ ಅರ್ಧ ಈತೆ. ಕಡ್ಲೆ ಸೊಪ್ಪು ಕಿತ್ತಿಟ್ಬಿಟ್ಟು ಒಟ್ಟಿಗೆ ಹೋಗೋಣಂತೆ. ರಾಮಣ್ಣ ಏನ್ ನೋಡ್ಕೊಂಡು ತಿನ್ಕೊಂಡು ಮನೆ ಕಡೆಗೆ ಹೋಗೋಣತ್ಲಾಗಿ. ಮತ್ತೆ ಅದೊಂದು ಅರ್ಧ ಸಾಲ ಬಿಟ್ಬಿಟ್ರೆ ಮತ್ತೆ ತಿಂದ್ಬಿಟ್ಟು ಮತ್ತೆ ಕೆಲಸ ಮಾಡ್ಬೇಕು ಅಂದ್ರೆ ಆಗಲ್ ಕಣ್ರಮ್ಮ. ಕೆಲಸ ಮಾಡೇ ಹೋಗೋಣ ಮತ್ತೆ. ತಗವ್ರಕ್ಕ ಇನ್ನು ಅರ್ಧ ಸಾಲಿಗೆ ಮತ್ತೆ ಬಂದು ಕುತ್ಕೊಳಕಲ್ಲ, ಕಿತ್ತಾಕ್ಬಿಟ್ಟೆ ಹೋಗೋಣ ತಗ ಹತ್ಲಾಗಿ. ಅದೇ ಅಂತಂದಿತ್ತು ನೋಡ್ಕೊಂಡು ತಿಂದ್ಬಿಟ್ಟು ಮನೆ ಕಡೆಗೆ ಹೋಗೋಣ ಹತ್ಲಾಗಿ. ಆಲಯ 4 ಗಂಟೆ ಇಲ್ವೇನ ಹತ್ರ ಒಂದಿಟ್ಟು ಟೈಮ್ ನೋಡಿ ಓಟ ಐತಿ ಅಂತ ಹೇಳಿ. ಕಣ್ ಲಕ್ಷ್ಮಕ್ಕ ಅಲ್ಲ 4 ಗಂಟೆ 10 ನಿಮಿಷ ಆಗೈತಿ. ಗೌರಾಜಿ ಬನ್ನಿ ಗೌರಾಜಿ, ಪುರಿ ಖಾರ ಬಾಳೆಹಣ್ಣೆ ಅಂತ ತಂದದನಿ. ಒಂದಿಟ್ಟು ಕೂತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಕೆಲಸ ಮಾಡೋರು ಅಂತ ಬನ್ನಿ. ತಡಿ ಆರಾಮಣ್ಣ ತಡಿ ಬಂದೆ. ಇನ್ನೊಂದು ಅರ್ಧ ಮುಂಬೀತೆ ಕಣೋ, ಕಿತ್ಬಿಟ್ಟು ಬರ್ತೀವಿ. ಅಲ್ಲ ನೆಳ್ಳಾಗಿಟ್ಟಿರು ಬಂದ ಕಣಂತೆ. ಸರಿ ಕಣ್ ಗೌರಾಜಿ, ಮತ್ತೆ ಬೀರ್ಪಿನ್ನು ಬಂದು ತಿಂದ್ಬಿಡಿ ಮತ್ತೆ. ನಾನೊಂಚೂರು ಅಲ್ಲಿ ತೋಟದ ತಕ್ಕ ಹೋಗಿ ಬರ್ತೀನಿ. ಅಲ್ಲಿ ಬೋರಾಜಿ ಐತೆ, ತೋಟದ ತಕ್ಕ ಹೋಗಿ ಬರ್ತೀನಿ. ತಿಂದ್ಬಿಟ್ಟು ನೀವು ಮನೆ ಕಡೆಗೆ ಹೋಗ್ತೀರಾ ಏನು? ಹೋಗಿ ಮತ್ತೆ ಟೈಮ್ ಆಯ್ತು ಕಣತ್ ಆಗ್ಲೇ ಹತ್ಲಾಗಿ. ತೀರಾ ಮಿಕ್ಕೊಂಡ್ರೆ ನಾಳೆಗೆ ಬಂದು ಕಡಲೆ ಸೊಪ್ಪು ಕಿತ್ಕೊಳ್ಳೋರಂತೆ. ಮುಗ್ದಿದ್ರು ಹೋಗಿ ಹತ್ತಾಗಿ. ಸರಿ ಕಂದಮ್ಮಣ್ಣ ಆತು. ಇನ್ನೇನೆಲ್ಲ ಮುಗ್ದಿತ್ತೆ ಕಣಂತ ಹೋಗ. ಒಂದು ದೊಡ್ಡ ಕಾಟ ಪಂಚ ತಂದ್ಬಿಟ್ಟು ನೀರು ಹಾಕೊಂಡು ಕಟ್ಕೊಂಡು ಹೋಗೋ. ಏನು ಮಾರ್ಕೆಟಿಗೆ ಹಾಕ್ತೀಯ ಎಲ್ಲ ಹಾಕ್ತೀಯ ತಗೊಂಡೋಗಿ ಮತ್ತೆ. ಭಾರಿ ಚೆನ್ನಾಗಿತ್ತು ಕಣಂತೆ. ಮತ್ತೆ ನಾವು ಅಂಗಡಿ ತಗೊಂಡೋಗ್ತಿ ಕಣಪ್ಪ, ಬೇಜಾರು ಮಾಡ್ಕೊಂಡಿ ಮತ್ತೆ. ಅಯ್ಯ ನಾನೇನಕ್ಕೆ ಬೇಜಾರು ಮಾಡ್ಕೊಂಡಂಗೆ ಗೌರಾಜಿ, ಒಂದಿಟ್ಟು ಜಾಸ್ತಿ ದಿನ ತಗೊಂಡೋಗಿ ಮತ್ತೆ ಚರ್ಮೂರಿ ಬಾಂಡೆಲ್ಲ ಅಂತ ತಗೊಂಬೋದನಿ. ಮಧ್ಯಾಹ್ನ ತರೋದು ಒಂಚೂರು ಲೇಟ್ ಆಗ್ಬಿಡ್ತು ಕಣ್ ಗೌರಾಜಿ. ಬೇಜಾರು ಮಾಡ್ಕೊಂಡು ಬೈಗಿಕೊಂಬಿಟ್ಟಿಯ ಮತ್ತೆ ನೀನು. 4 ಗಂಟೆ ಆಯ್ತಾ, ತಿಂದು ನೀರು ಕುಡ್ದು ಎಲ್ಲಡ್ಕೆಲ್ಲ ತಂದಿದ್ದೀನಿ. ಹಾಕೊಂಡು ಹೊತ್ತು ಕೂತದ್ದು ಮನೆ ಕಡೆಗೆ ಹೋಗಿ ಮತ್ತೆ. ಇನ್ನೇನಾಗ್ಲಿ ಮುಗ್ದೆ ಹೋಗಾಯ್ತಲ್ಲ. ಸರಿ ಕಣಪ್ಪ ಆತು. ಲಕ್ಷ್ಮಕ್ಕ 4 ಜನಕ್ಕೂ ಸೇರ ಹೇಳ್ತಿರೋದು ಮತ್ತೆ ನಾನು. ಗೌರಾಜಿಗೆ ಒಬ್ಬಗೆ ಹೇಳೋಗ್ತಿತ್ತಿ ಅಣ್ಣ ತಿನ್ನಕ್ಕೆ, ನಮ್ಗೇನು ಹೇಳಲ್ಲ ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ಟಾರ ಮತ್ತೆ. ಗೌರಾಜಿ ಒಂಚೂರು ಪರಿಚಯ ಜಾಸ್ತಿ ಅಂತ ಹೇಳಿ ಒಂದಿಟ್ಟು ಜಾಸ್ತಿ ಮಾತಾಡ್ತೀನಿ ಆಟೆ ಯಾವ ಅಕ್ಕನ ಕೂಟಿ. ಎಲ್ರು ತಿಂದು ನೀರು ಕುಡ್ದು ನಮ್ದಿಯಾಗ ಹೋಗ್ರಮ್ಮ. ನಮ್ಮನೆ ಕೂಲಿಗೆ ಬಂದಿದ್ದೀರಿ ಮತ್ತೆ. ನೊಂದ್ಕೊಂಡು ಹೋಗ್ಬೇಡಿ ಮತ್ತೆ. ಇಲ್ಕಂತ ಆರಾಮಣ್ಣ, ನಾನೇ ಬೇಜಾರು ಮಾಡ್ಕೊಂಡಂತಾಗ.
ಪರವಾಗಿಲ್ಲ ಕಣ್ಗವ್ರಕ್ಕ. ರಾಮಣ್ಣ ಚರ್ಮುರಿ ಬೋಂಡೇರ ಅಂತ ಅಮ್ಮನ್ ಕೊಟ್ಟಿದ್ದೆ. ಹಾ, ಚರ್ಮುರಿ ಬೋಂಡ ಅಂತುವೆ ಭಾರಿ ಚೆನ್ನಾಗೈತೆ ಅಲ್ವೇನ್ ಗೌರಕ್ಕ? ಹ್ಞೂ ಕಣಮ್ಮ, ಚೆನ್ನಾಗೈತೆ. ಏನೇ ಆದ್ರೂ ಚರ್ಮುರಿ ಬೋಂಡ ಜಾಸ್ತಿ ತಿನ್ನಕ್ ಹೋಗ್ಬಾರ್ದು. ಮತ್ತೆ ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ನೋಡು, ಹೆವಿ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಕಣಮ್ಮ. ನನಗಂತೂ ತಡ್ಕೊಳಕ್ಕೆ ಅಲ್ಲ. ಅದಕ್ಕೆ ಹೇಳಿ ನಾನು ಒಂದು ಈಟ್ ಹಾಕೊಂಡಿನಿ, ನಿಮ್ಗೆ ಜಾಸ್ತಿ ಹಾಕಿ ನಾನೊಂದು ಈಟ್ ಹಾಕೊಂಡಿನಿ ಕಣಮ್ಮ. ಮನೆಗೆ ಹೋಗೊಂಡು ಮುದ್ದು ತಿರ್ಸ್ಕೊಂಡು ತಿಂದಿರ ಆಗದತ್ಲಾಗ ನಾನು. ಅಯ್ಯ, ಒಂದಿನ ತಿಂದ್ರೆ ಏನೂ ಆಗಲ್ಲ ತಿನ್ಗವ್ರಜ್ಜಿ. ಒಂದಿನ ತಿನ್ಬಿಟ್ರೆ ಅಂತ ಗ್ಯಾಸ್ಟ್ರಿಕ್ ಅಲ್ಲ ಏನೂ ಅಲ್ಲ. ತೀರಾ ಹೋಗಿ ಒಂದೆರಡು ಬಿಸಿನೀರು ಕಾಸ್ಕೊಂಡು ಕುಡಿ, ಒಂದು ತಿಂದು ಏನಾಗಲ್ಲ. ಅದೇ ಯೋಟ್ ಆಗುತ್ತೆ ಆಟ ಪಾಡ್ರೆ ತಿನ್ನಿ. ಮತ್ತೆ ಮನೆಗೆ ಹೋಗಿ ಅದೇ ಊರಿ ಗ್ಯಾಸ್ಟ್ರಿಕ್ ಅದು ಇದು ಅಂತೇಳಿ ಕೂತ್ಕೊಂಡ್ರೆ ಮಾವಯ್ಯಮ್ಮ ಸುಮ್ಮನಿರಲ್ಲ ನೋಡಿ. ತಿನ್ನಷ್ಟು ತಿನ್ನು, ತೀರಾ ತಿನ್ನಕ್ಕಾಗ್ಲಿಲ್ಲ ಅಂತಂದ್ರೆ ಆ ಕವರ್ ಐತಲ್ಲ, ಆ ಕವರ್ಗೆ ಕಟ್ಕೊಳ್ಳಿ. ಪಾಪ ತಿನ್ಕಂತಾನಂತೆ ಮನೆಗೆ. ನೀವು ಮೊದಲೇ ಪುರಿ ತಿಂದ್ರೆ ಆಗಲ್ಲ. ಯೋಟ್ ಆಗುತ್ತೆ ಆಟ ಮಾತ್ರ ತಿನ್ನಿ ಮತ್ತೆ ನೀವು. ಸರಿ ಕಂತಾಳಮ್ಮ, ನನ್ಗೇನು ಗೊತ್ತು ತಗ. ನಾನೊಂದು ಈಡ್ ತಿಂದು ಇನ್ನು ಮಿಕ್ಕಿದೆಲ್ಲ ಕವರ್ಗೆ ಕಟ್ಕೊಂತೀನಿ, ಮನೆಗೆ ಪಾಪ ತಿನ್ಕತಂಕಣಂತಿ. ನೋಡಿದ್ರ ಸ್ನೇಹಿತರೆ, ನಮ್ಮ ರಾಮಣ್ಣನ ಹೊಲಕ್ಕೆ ಸೊಪ್ಪು ಕಡ್ಲೆಕ್ಕಿರೋಣ ಅಂತೇಳಿ ಬಂದದ್ವು. ಇನ್ನೇನು ಮಧ್ಯಾಹ್ನ ಊಟಕ್ಕೆ ಏನು ಊಟ ಕೊಡಲ್ವಲ್ಲ. ಎಲ್ಲ ತನಗೆ ಪೂರಿ ಖಾರ ಬಾಳೆಹಣ್ಣು ಕೊಟ್ರೆ ನಮ್ಮ ರಾಮಣ್ಣ ಚರ್ಮುರಿನ ಬೋಂಡನು ತಂದು ಕಟ್ಟುವಾಗಿತ್ತು. ತಿನ್ಕೊಂಡು ಮನೆ ಕಡೆಗೆ ಹೋಗ್ತಿದೀವಿ. ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.